ಉಡುಪಿಯಲ್ಲಿ ಮಗುಚಿ ಬಿದ್ದ ಟೂರಿಸ್ಟ್ ಬೋಟ್ ಪರಿಣಾಮ ಇಬ್ಬರು ಪ್ರವಾಸಿಗರ ಸಾವು, ಮತ್ತಿಬ್ಬರ ಸ್ಥಿತಿ ಗಂಭೀರ. ಉಡುಪಿ ತಾಲೂಕಿನ ಕೋಡಿವೆಂಗ್ರೆ ಅಳಿವೆ ಬಾಗಿಲು ಬಳಿ ನಡೆದಂತಹ ಘಟನೆ. ಟೂರಿಸ್ಟ್ ಬೋಟ್ ಅಲ್ಲಿ ಇದ್ದದ್ದು 15 ಮಂದಿ ಪ್ರವಾಸಿಗರು. ರೈಡ್ಗೆ ಹೋದ ಟೈಮ್ನಲ್ಲಿ ಇಂತಹ ಒಂದು ಅವಾಂತರ ಆಗಿದೆ. ಸಮುದ್ರದ ಅಲೆಗಳಿಗೆ ಸಿಲುಕಿ ಬೋಟ್ ಮಗುಚಿ ಬಿದ್ದಿದೆ. ಪರಿಣಾಮ ಎಲ್ಲರೂ ಸಮುದ್ರದ ಪಾಲಾಗಿದೆ. ಕೂಡಲೇ ಸ್ಥಳೀಯರ ಸಹಾಯದೊಂದಿಗೆ ಎಲ್ಲರನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗಿದೆ. ಈ ಪೈಕಿ 4 ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು. ಆ 4 ಪೈಕಿ ಇಬ್ಬರು ಈಗ ಮೃತಪಟ್ಟಿದ್ದಾರೆ, ಇನ್ನಿಬ್ಬರು ಗಂಭೀರವಾಗಿದ್ದಾರೆ. ಶಂಕರಪ್ಪ ಮತ್ತು ಸಿಂಧು ಅನ್ನೋರು ಮೃತಪಟ್ಟಿರೋದು. ಧರ್ಮರಾಜ್ ಮತ್ತು ದಿಶಾಗೆ ಚಿಕಿತ್ಸೆ ಮುಂದುವರೆದಿದೆ. ಪ್ರವಾಸಿಗರ ಹುಚ್ಚಾಟದಿಂದ ಬೋಟ್ ಮಗುಚಿರೋದಂತೆ. ಬೋಟಲ್ಲಿ ಹುಚ್ಚಾಟ ಮಾಡ್ತಾ ಇದ್ರು ಪ್ರವಾಸಿಗರು. ಸಿಬ್ಬಂದಿಯ ಮಾತನ್ನೂ ಕೇಳದೆ ಬೋಟ್ನಲ್ಲಿ ಹುಚ್ಚಾಟ ಮಾಡ್ತಾ ಇದ್ರು. ಪರಿಣಾಮ ಬೋಟ್ ಮಗುಚಿ ಬಿದ್ದಿರೋದು. 14 ಮಂದಿಗೆ ಲೈಫ್ ಜಾಕೆಟ್ ಅನ್ನ ಸಿಬ್ಬಂದಿಯವರು ನೀಡಿದ್ರು. ಲೈಫ್ ಜಾಕೆಟ್ ಧರಿಸದೆ ಕೆಲ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆದರು. ಸಿಬ್ಬಂದಿ ಲೈಫ್ ಜಾಕೆಟ್ ಧರಿಸಿ ಅಂತ ಹೇಳಿದ್ರು ಕೂಡ ಅವರ ಮಾತನ್ನ ಕೇಳದೆ ಹುಚ್ಚಾಟವನ್ನ ಮಾಡಿದ್ದೇ ಈ ರೀತಿಯ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ವಾಟರ್ ಗೇಮ್ಸ್ ಮತ್ತೊಂದು ಮುಗಿದೊಂದು ಅಂತ ಹೋಗ್ತಿರ್ತಾರೆ. ಅಲ್ಲಿ ತಮ್ಮ ಸೇಫ್ಟಿಯಲ್ಲಿ ತಾವಿರಬೇಕು. ಅಲ್ಲಿಯ ಸಿಬ್ಬಂದಿ, ಅಲ್ಲಿನ ಪರಿಸ್ಥಿತಿ ಅವರಿಗೆ ಕರಗತ ಆಗಿರುತ್ತೆ. ಎಲ್ಲಿ ಯಾವ ರೀತಿಯ ವಾತಾವರಣ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಅವ್ರ ಮಾತನ್ನ ಕೇಳೋದು ಬಿಟ್ಟು ಹುಚ್ಚಾಟವನ್ನ ಮೆರೆದಿದ್ದಾರೆ. ಪರಿಣಾಮ ಈ ರೀತಿ ಬೋಟ್ ಮಗುಚಿ ಬಿದ್ದು 4 ಗಂಭೀರವಾಗಿ ಗಾಯಗೊಂಡಿದ್ರು. ಅವರ ಪರಿಸ್ಥಿತಿಯೂ ಗಂಭೀರವಾಗಿತ್ತು. ಅದರ ಪೈಕಿ ಇಬ್ಬರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನಿಬ್ಬರು ಇನ್ನೂ ಕೂಡ ಸೀರಿಯಸ್ ಆಗೇ ಇದ್ದಾರೆ. ಅವರನ್ನ ಚಿಕಿತ್ಸೆ ಮುಂದುವರಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೋಡಿ, ಪ್ರವಾಸಿಗರ ಹುಚ್ಚಾಟದಿಂದ ಈ ಬೋಟ್ ಮಗುಚಿರೋದು. ಬೋಟ್ ಅಲ್ಲಿ ಹುಚ್ಚಾಟ ಮಾಡ್ತಾ ಇದ್ದ ಪ್ರವಾಸಿಗರು ಸಿಬ್ಬಂದಿಯ ಮಾತನ್ನೂ ಕೂಡ ಕೇಳಲಿಲ್ಲ. 14 ಮಂದಿಗೆ ಲೈಫ್ ಜಾಕೆಟ್ ಅನ್ನ ಸಿಬ್ಬಂದಿಯವರು ನೀಡಿದ್ರಂತೆ. ಆದರೆ ಆ ಲೈಫ್ ಜಾಕೆಟ್ ಅನ್ನ ಹಾಕೊಳ್ಳದೆ ಕೆಲ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪರಿಣಾಮ ಈ ರೀತಿಯ ಒಂದು ಅವಾಂತರ ಸೃಷ್ಟಿ ಆಗಿದೆ. ಉಡುಪಿಯ ಅಳಿವೆ ಬಾಗಿಲು ಕಡೆ ನಡೆದಿರುವಂತಹ ಒಂದು ಘಟನೆ ಇದು. ಸಮುದ್ರದ ಅಲೆಗಳು ಇದ್ರೂ ಕೂಡ ಈ ಕಡೆ ಹುಚ್ಚಾಟ ಮೆರೆದಿರುವಂತದ್ದು ಬೋಟಲ್ಲಿರೋ. ಸದ್ಯ ಎಲ್ಲರನ್ನ ಸ್ಥಳೀಯರ ಸಹಾಯದಿಂದ ರಕ್ಷಣೆಯನ್ನು ಮಾಡಲಾಯಿತು. ಆದರೆ ಹಲವರು ಗಂಭೀರವಾಗಿದ್ರು. ಕೂಡಲೇ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಆಯಿತು. ಅವರನ್ನ ಈಗ 4 ಸೀರಿಯಸ್ ಆಗಿದ್ರು. ಅವ್ರ ಪೈಕಿ ಇಬ್ಬರು ಮೃತಪಟ್ಟಿದ್ದಾರೆ. ಇನ್ನಿಬ್ಬರಿಗೆ ಚಿಕಿತ್ಸೆ ಮುಂದುವರೆದಿದೆ. ರಕ್ಷಣೆ ಮಾಡಿದವರ ಪೈಕಿ ನಾಗರಾಜ್ ಅನ್ನುವಂಥವ್ರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನಾಯ್ತು ನಾಗರಾಜ್ ಅವರೇ, ಈ ಘಟನೆ ಹೆಂಗ್ ಸಂಭವಿಸ್ತು? ಸರ್, ಇವರು ದೋಣಿಯವರು ಟೂರಿಸ್ಟ್ನವರು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋಗಿ ಇವ್ರಿಗೆ ಏನು ಟೂರಿಸ್ಟ್ನವರು ಬಂದವರಿಗೆ ಇಲ್ಲಿದ ಮಾಹಿತಿ ಇಲ್ಲ ಅವರಿಗೆ. ಅವರು ಈಗ ಹೋಗ್ತಾ ಇರುವಾಗ ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ತಾ ಇದ್ರಲ್ಲ. ಎಂಜಾಯ್ಮೆಂಟ್ ಒಬ್ಬರ ಮೇಲೆ ಒಬ್ರು ಬಿತ್ಕೊಂಡು ದೋಣಿ ಒಂದ್ ಸೈಡಿಗೆ ಹೋಗಿ ದೋಣಿ ಪಲ್ಟಿ ಆಯ್ತು. ನಾವು ಅದು ಮೆಸೇಜ್ ಸಿಕ್ಕಿದ ನಂತರ ನಾವು ಕೂಡಲೇ ಹೋಗಿದ್ದೇವೆ.
ಕೂಡ್ಲೆ ಹೋಗುವಾಗ ಎಲ್ಲರೂ ಲೈಫ್ ಜಾಕೆಟ್ ಹಾಕೊಂಡಿದ್ರು. ನೀರು ಒಬ್ಬರ ಮೇಲೆ ಒಬ್ರು ನೀರಲ್ಲಿ ಒಬ್ಬರ ಮೇಲೆ ಇದ್ದಾರಲ್ಲ, ಆಗೋಗ್ಲಿಕ್ಕೂ ಅವ್ರು ಲೈಫ್ ಜಾಕೆಟ್ ಇಲ್ಲ, ಅವರು ಒಬ್ಬರ ಮೇಲೆ ನೀರಲ್ಲಿ ಅಡಿಯಲ್ಲಿ ಇದ್ದಿದ್ರು. ನೀರ್ ನಾವು ಹೋಗುವಾಗ ಹೆಲ್ಪಿಂಗ್ ಅಂತ ಕೂಗ್ತಿದ್ರು. ಕಡೆ ನಾವು ಸೇವ್ ಮಾಡಿದ್ದೇವೆ. ಸೇವ್ ಮಾಡುವಾಗ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬರುವಾಗ ಒಂದು 2-3 ಏನು ಆಗಿದೆ ಅಂತ ಗೊತ್ತಿಲ್ಲ, ಮಣಿಪಾಲ ಆಸ್ಪತ್ರೆ ಕರ್ಕೊಂಡು ಹೋಗಿದೆ. 3 ಜನ ಸೀರಿಯಸ್ ಇದ್ದಿದ್ರು. ಅವರು ಆಂಧ್ರ ಹೇಳ್ತಾರಪ್ಪ, ಆಂಧ್ರ ಎಲ್ಲಿಂದ ನಮ್ಗೆ ಕರೆಕ್ಟ್ ಇನ್ನೂ ಗೊತ್ತಾಗ್ಲಿಲ್ಲ. ಹೇಳುವಾಗ ತೆಲುಗು ಮಾತಾಡೋದಾಗಿತ್ತು. ಈಗ ಎಲ್ಲರನ್ನ ರಕ್ಷಣೆ ಮಾಡಿ ಅವ್ರು ಹೇಗಿದ್ದಾರೆ? ಈ 4 ಜನರನ್ನ ಬಿಟ್ಟು ಉಳಿದವರೆಲ್ಲ ಇಲ್ಲ, ನಮ್ಗೆ ಅವ್ರ ಫೋನ್ ಕಾಂಟ್ಯಾಕ್ಟ್ ಇಲ್ಲ. ಅವರೆಲ್ಲ ಮಣಿಪಾಲ ಕರ್ಕೊಂಡು ಹೋಗಿದ್ರು. ಆಂಬುಲೆನ್ಸ್ ಅದೇ ಕೂಡಲೇ ಆಂಬುಲೆನ್ಸ್ ಬಂತಂತೆ. ಆಂಬುಲೆನ್ಸ್ ಬಂತು, ಎಲ್ಲರೂ ಆಂಬುಲೆನ್ಸ್ ಹಾಕೊಂಡು ಹೋದ್ರು. ನಾವಲ್ಲಿ ದೋಣಿಯಲ್ಲೇ ಇದ್ದಿದ್ದೇವೆ, ನಾವು ಅವ್ರನ್ನ ಸೇವ್ ಮಾಡಿ ಕಳಿಸಿದ್ದೇವೆ. ಕಡೆ ನಾವು ದೋಣಿಯನ್ನು ಸೇವ್ ಮಾಡ್ಬೇಕಲ್ಲ ಲಾಸ್ಟಿಗೆ. ಕಡೆಗೆ ಲಾಸ್ಟ್ ಅಲ್ಲಿ ನಿಂತೀವಿ ನಾವು. ಅಲ್ಲಿ ನಿಂತು ದೋಣಿಯನ್ನು ಮತ್ತೆ ತಗೊಂಡ್ಬಂದು ದಡಕ್ಕೆ ಸೇರಿಸಿ ಬಿಟ್ಟಿದ್ದೇವೆ. ಇನ್ನೊಂದು ನಾಗರಾಜ್ ಅವರು, ಇವರೇನೋ ಈ ಪ್ರವಾಸಿಗರು ಬೋಟಲ್ಲಿ ಹೋಗುವಾಗ ಹುಚ್ಚಾಟ ಮಾಡಿದ್ರು, ಸಿಬ್ಬಂದಿ ಮಾತು ಕೇಳಿಲ್ಲ. ಹೌದೌದೌದು, ನಿಜಾನ? ಏನು ಹುಚ್ಚಾಟ ಮಾಡಿದ್ರು? ಹುಚ್ಚಾಟ ಅಂದ್ರೆ ಎಲ್ಲೋ ಅವರು ರೆಸಾರ್ಟ್ ಅಲ್ಲಿ ಇದ್ದಿದ್ರ, ಎಲ್ಲೋ ಹೋಮ್ ಸ್ಟೇ ಅಲ್ಲಿ ಇದ್ರು ಗೊತ್ತಿಲ್ಲ. ಇವ್ರು ಹೇಳಿದ್ದು ಕೇಳ್ತಾ ಇರ್ಲಿಲ್ಲ ಅಂತೆ. ಇವರು ಹುಚ್ಚಾಟನ ಅದೇ ಎಂಜಾಯ್ ಆಗಿದೆ ಅವರಿಗೆ. ಇವ್ರು ಹೇಳಿದ್ರೆ ನೀವು ಸರಿಯಾಗಿ ಕೂತ್ಕೊಳ್ಬೇಕು, ನೀವು ಈ ತರ ಎಲ್ಲ ಮಾಡಿದ್ರೆ ಆಗುದಿಲ್ಲ, ನಾವು ವಾಪಸ್ ಹೋಗ್ತೇವೆ ಅಂತ ಹೇಳಿದ್ರೆ ವಾಪಸ್ ಹೋಗ್ತೇವೆ ಅಂತ ಕೇಳಿದ್ರು ಹೇಳಲಿಲ್ಲಂತೆ. ಈಗಿನ ಮಾಹಿತಿ ಬಂದ ನಂತರ ಆ ಹುಡುಗರು ಅವ್ರ ಹತ್ರ ಕೇಳಿದ ನಂತರ ನಾವು ಹೇಳಿದ್ವಿ, ಇವ್ರು ಈ ತರ ಮಾಡ್ಬಾರ್ದು, ನಾವು ಹೋಗುದಿಲ್ಲ, ನಾವು ಹೋಗ್ಲಿಕ್ಕೆ ಆಗುಲ್ಲ, ಚಲನೆ ಮಾಡ್ಲಿಕ್ಕೆ ಆಗುದಿಲ್ಲ ದೋಣಿ, ನೀನು ವಾಪಸ್ ಹೋಗ್ತೇ ಇಲ್ಲ, ನೀವು ವಾಪಸ್ ಹೋಗಿ ನಾವು ದುಡ್ಡು ಕೊಡಲ್ಲ ನಿಮ್ಗೆ, ಹಾಗೆ ಇದೆಲ್ಲ ಮಾತಾಡ್ಕೊಂಡಲ್ಲ. ಮತ್ತೆ ಇವರು ಮುಂದೆ ಚಲಿಸಿ ಹೋಗಿದ್ರು. ಮುಂದೆ ಹೋಗಿ ಮತ್ತೆ ರಿಟರ್ನ್ ಇಲ್ಲಿ ಇವ್ರನ್ನ ಕರ್ಕೊಂಡು ಆಗುದಿಲ್ಲ ಅಂತ ಮತ್ತೆ ವಾಪಸ್ ಬರುವಾಗ ಈ ತರ ಘಟನೆ ಆಯ್ತು ಅವ್ರಿಗೆ. ಕಡೆ ನಾವು ಅದೇ ಕೂಡಲೇ ನಾವು 3 ಜನ ಹೋಗಿದ್ದೇವೆ ಸೇವೆ ಮಾಡ್ಲಿಕ್ಕೆ. ಅಲ್ಲ, ಯೂಶುವಲಿ ಪ್ರತಿನಿತ್ಯ ಬೋಟಿಂಗ್ ಎಲ್ಲ ಮಾಡ್ತಿರ್ತಾರಲ್ಲ ಪ್ರವಾಸಿಗರಲ್ಲಿ? ಮಾಡ್ತಾರೆ, ಪ್ರತಿನಿತ್ಯ ಮಾಡ್ತಾರೆ. ನಮ್ಗಿಂತ ಸ್ವಲ್ಪ ಅದು ಒಂದು 1 ಕಿಲೋಮೀಟರ್ ದೂರ ಇದೆ. ಡೇಂಜರಸ್ ಪ್ಲೇಸ್ ಅಂತ ಏನು ಹೋಗಿರ್ಲಿಲ್ಲ ಇವರು? ಇಲ್ಲ, ಡೇಂಜರ್ ಪ್ಲೇಸ್ ಹೋಗ್ಲಿಲ್ಲ. ಈಗ ಏನು ಮೆಸೇಜ್ ಏನಾಗಿದೆ ಇಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ, ಸಮುದ್ರಕ್ಕೆ ಹೋಗಿದ್ರೆ ಅಂತ ಹೇಳ್ತಿದ್ದಾರೆ. ಸಮುದ್ರಕ್ಕಲ್ಲ, ನಾವು ಸೇವ್ ಮಾಡಿದ್ದು ಹೊಳೆಯಲ್ಲಿ. ಮತ್ತೆ ಎಲ್ಲಿದು? ಹೊಳೆಯಲ್ಲಿ ಮಾಡಿದ್ದು ಸೇವ್, ಹೊಳೆಯಲ್ಲಿ ಆಗಿದ್ದು. ಸಮುದ್ರ ಅಲ್ಲ? ಸಮುದ್ರ ದೂರ ಇದೆ. ಸಮುದ್ರ ಮತ್ತೆ ಹೊಳೆ ದಂಡೆ ತಾಗಿ ಉಂಟಲ್ಲ ನಮ್ಮ ಇಲ್ಲಿ ಡೆಲ್ಟಾ, ಅಲ್ಲೇ. ಯಾವ ಹೊಳೆ ಇದು? ಇದು 3 ಹೊಳೆ ಬರ್ತದೆ. ಸುವರ್ಣ ನದಿ ಬರ್ತದೆ, ಸೀತಾ ನದಿ ಬರ್ತದೆ, ಮತ್ತೆ ಎಣ್ಣೆ ಹೊಳೆ ಅಂತ ಬರ್ತದೆ. ಸಮುದ್ರ ಅಂತೂ ಅಲ್ಲ, ಬ್ಯಾಕ್ ವಾಟರ್ ಅಂತ ಏನಲ್ಲ, ಹಿನ್ನೀರೇನಲ್ಲ ಅಲ್ಲ? ಅಲ್ಲ. ಅಲ್ಲಿ ಯೂಶುವಲಿ ಈ ರೀತಿ ಬೋಟಿಂಗ್ ಆಗ್ತಿರುತ್ತಾ? ಪ್ರವಾಸಿಗರೆಲ್ಲ ಬರ್ತಿರ್ತಾರೆ? ತುಂಬಾ ವರ್ಷದಿಂದ ಬೋಟಿಂಗ್ ಆಗ್ತಾ ಇದೆ ಇಲ್ಲಿ. ಮತ್ತೆ ಸಮಸ್ಯೆ ಆಯ್ತು ಅಂತ ಅನ್ಸುತ್ತೆ. ಹೀಗೆ ಸಮಸ್ಯೆ ಆಯ್ತು ಅಂದ್ರೆ ನಾನು ಹೇಳಿಲ್ಲ ಅವಾಗ. ಇವ್ರು ಒಬ್ಬನೇ ಹೇಳಿದ, ಒಬ್ರು ಕೇಳಲಿಲ್ಲ. ಅವ್ರು ಎಂಜಾಯಲ್ಲೇ ಇರ್ತಾರೆ, ಯಾರು ಹೇಳೋದು ಕೇಳಿದಿಲ್ಲ. ನಿಮ್ಗೆ ಸೇಫ್ಟಿ ಆಗಿ ನೀವು ಈ ತರ ಇರ್ಬೇಕಂತ ಕೇಳಲ್ಲ ಇವರು ಹುಚ್ಚಾಟದಿಂದ ಈ ಘಟನೆಗೆ ಕಾರಣ ಆಯ್ತು. ಫೈನ್, ಥ್ಯಾಂಕ್ ಯು ನಾಗರಾಜ್ ಅವರು. ರಿಪಬ್ಲಿಕ್ ಜೊತೆ ಮಾತಾಡಿ.